ಕಾರ್ಕಳ ಯುವತಿ ಅತ್ಯಾಚಾರ ಪ್ರಕರಣ ಕಾರ್ಕಳಕ್ಕೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕಾರ್ಕಳ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅವರ ಭೇಟಿ. ಎಸ್ಪಿ ಎಎಸ್ಪಿಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಐಜಿಪಿ. ಎಸ್ಪಿ ಅರುಣ್ ಕುಮಾರ್, ಅಡಿಷನಲ್ ಎಸ್ಪಿ ಸಿದ್ದಲಿಂಗಪ್ಪ ಹಾಗೆಯೇ ಡಿವೈಎಸ್ಪಿ ಅರವಿಂದ್ ಅವರಿಂದ ಐಜಿಪಿ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ತನಿಖೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನು ಪಡೆದಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಅಲ್ತಾಫ್ ಸೇರಿ ಇಬ್ಬರ ಬಂಧನ ಕೂಡ ಆಗಿದೆ. ಮತ್ತೋರ್ವನಿಗಾಗಿ ಬಲೆ ಬೀಸಲಾಗಿದೆ. ಯುವತಿಗೆ ಮದ್ಯವನ್ನ ಕುಡಿಸಿ ಮದ್ಯದಲ್ಲಿ ಡ್ರಗ್ಸ್ ಅನ್ನು ಮಿಕ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಶಂಕೆ ಇದೆ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಅಲ್ತಾಫ್ಗೆ ಆ ಯುವತಿ ಪರಿಚಯ ಆಗಿದ್ಲು, ಪರಿಚಯ ಸ್ನೇಹ ಆಗಿತ್ತು. 3 ತಿಂಗಳಿಂದ ಪರಸ್ಪರ ಪರಿಚಿತರಾಗಿದ್ರು. ನಿನ್ನೆ ಕಾರ್ನಲ್ಲಿ ಪಿಕ್ ಮಾಡಿದ್ದಾನೆ. 10 ಗಂಟೆ ಸುಮಾರಿಗೆ ಪಿಕ್ ಮಾಡಿ ಫುಲ್ಲು ಸುತ್ತಾಡಿಸಿದ್ದಾನೆ. ಅದಾದಮೇಲೆ 1 ಗಂಟೆ ಸುಮಾರಿಗೆ ಈ ಒಂದು ನಿರ್ಜನ ಪ್ರದೇಶಕ್ಕೆ ಕರೆತಂದು ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಅಲ್ತಾಫ್. ಆತನ ಸ್ನೇಹಿತರಿಗೆ ಕರೆ ಮಾಡಿ ಬಿಯರ್ ಬಾಟ್ಲನ್ನು ಕೂಡ ತರಿಸಿಕೊಂಡಿದ್ದ. ಯುವತಿಗೆ ಮಧ್ಯದಲ್ಲಿ ಮಾದಕ ಮಿಶ್ರಣ ಮಾಡಿ ಅತ್ಯಾಚಾರ. ಸದ್ಯ ಯುವತಿಯ ಆರೋಗ್ಯ ಸ್ಥಿತಿ ಉತ್ತಮವಾಗ್ತಾ ಇದೆ. ಆಕೆಯ ಆರೋಗ್ಯ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಬಿಯರ್ ತಂದುಕೊಟ್ಟ ವಾಹನ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ಪೊಲೀಸರಿಂದ. ಕಾರ್ಕಳದಲ್ಲಿ ಐಜಿಪಿ ಅಮಿತ್ ಸಿಂಗ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ವಿವರಣೆಯನ್ನು ಪಡೆದ ನಂತರದಲ್ಲಿ ಯುವತಿ ಸದ್ಯಕ್ಕೆ ಆರೋಗ್ಯವಾಗಿದ್ದಾಳೆ. ಆಕೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆಕೆಯ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಿಯರ್ ತಂದುಕೊಟ್ಟಂತಹ ವಾಹನವನ್ನು ಪೊಲೀಸರು ತನಿಖೆಯ ಭಾಗವಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಠಾಣೆಯ ಮುಂದೆ ಬಂದು ಅನೇಕ ಸ್ಥಳೀಯರು ಹೋರಾಟವನ್ನ ಕೂಡ ಮಾಡಿದ್ರು. ಪ್ರಕರಣವನ್ನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದು ಒಬ್ಬನಿಂದಾತ ಆಗಿರುವಂತಹ ಕೃತ್ಯ ಅಲ್ಲ, ಸಾಮೂಹಿಕ ಅತ್ಯಾಚಾರ ಇರಬಹುದು ಅನ್ನೋ ಶಂಕೆಯನ್ನ ಕೂಡ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಐಜಿಪಿ ಅವರು ಕೂಡ ಪಡ್ಕೊಂಡಿದ್ದಾರೆ. ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು 3 ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇತ್ತು. ಮತ್ತು ಮೊದಲೇ ಕೂಡ ದ ಅಕ್ಯೂಸ್ ಅಲ್ತಾಫ್ ಅವರ ಮನೆಗೆ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು. ನಿನ್ನೆ ಮಧ್ಯಾಹ್ನದಲ್ಲಿ ಅವರು ಪರಿಚಯ ಮೇಲೆ ಇನ್ನು ಹಿಂದೆ ಏನು ಪರಿಚಯ ಇತ್ತು ಮತ್ತು ಅವನು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರಿಚಯ ಮೇಲೆ ಅವ್ರನ್ನ ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದರು. ಮತ್ತು ಹೋಗುವಾಗನಲ್ಲಿ ಅವರು ಬಿಯರ್ ಬೋತಲ್ ಕೂಡ ಅವನ ಫ್ರೆಂಡ್ FIR ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ದರು. ಅಲ್ಲಿ ಹೋಗ್ಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನದು ಡ್ರಗ್ಸ್ ಏನದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ದರು. ಅದು ಅದೇ ಟೈಮ್ನಲ್ಲಿ ಅದು ಸ್ವಲ್ಪ ಇದು ಆಗಿದೆ ಆ್ಯಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ